ಇವತ್ತಿನ ತರಗತಿಯಲ್ಲಿ ಪ್ರಚಲಿತ ಘಟನೆ 2025ರ ಅತಿ ಪ್ರಮುಖ ಪ್ರಚಲಿತ ಘಟನೆ ಮೇಲೆ ಅತಿ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಚಾನಲನ್ನು ಮೊದಲೇ ಬಾರಿ ನೋಡ್ತಿದ್ರೆ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದು ಎಲ್ಲ ಥರದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂಥ ಮಾಹಿತಿ ಆಗಿರ್ತದ. ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಎರಡಕ್ಕೂ ಇಂಪಾರ್ಟೆಂಟು. ವಿಡಿಯೋ ನೋಡ್ರಿ. ನೋಡ್ರಿ, ಸುಪ್ರೀಂ ಕೋರ್ಟಿನ 52ನೇ ಮುಖ್ಯ ನ್ಯಾಯಮೂರ್ತಿಗಳು ಯಾರು ಅಂದ್ರ, ಈಗ ಪ್ರೆಸೆಂಟ್ ಆಗಿ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾಗಿ ನೇಮಕ ಆದವರು ಯಾರಪ್ಪ ಅಂದರೆ ಭೂಷಣ್ ರಾಮಕೃಷ್ಣ ಗವಾಯಿ. ಇವರೇನಪ್ಪ ಅಂದರೆ ಸುಪ್ರೀಂ ಕೋರ್ಟಿನ 52ನೇ ಮುಖ್ಯ ನ್ಯಾಯಮೂರ್ತಿಗಳು ಆಗಿರ್ತಾರ. ಇನ್ನು ಸುಪ್ರೀಂ ಕೋರ್ಟಿನ ಮೊದಲ ದಲಿತ ಮುಖ್ಯ ನ್ಯಾಯಾಧೀಶರು ಯಾರಪ್ಪ ಅಂದರೆ KG ಬಾಲಕೃಷ್ಣನ್. ಇವರೇನಪ್ಪ ಅಂದರೆ 37ನೇ ಮುಖ್ಯ ನ್ಯಾಯಾಧೀಶರಾಗಿರ್ತಾರ ಮತ್ತು ಮೊದಲನೇ ದಲಿತ ಮುಖ್ಯ ನ್ಯಾಯಾಧೀಶರು. ಹಾಗಾದರೆ ಎರಡನೇವ್ರು ಯಾರಪ್ಪ ಅಂದರೆ ಇವರೇ ಭೂಷಣ ರಾಮಕೃಷ್ಣ ಗವಾಯಿ ಅವರೇನಪ್ಪ ಅಂದರೆ ಇವರು ಸುಪ್ರೀಂ ಕೋರ್ಟಿನ ಎರಡನೇ ಅಥವಾ ದಲಿತರಲ್ಲಿ ಎರಡನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ಲತ್ತಾರ. ಇನ್ನು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿನ ಪ್ರಧಾನ ಕಚೇರಿ ಎಲ್ಲಿದೆಯಪ್ಪ ಅಂದರೆ ಅದು ಧಾರವಾಡ. ಇದೇನಪ್ಪ ಅಂದ್ರೆ 9 ಜಿಲ್ಲೆಗಳಲ್ಲಿ ಒಟ್ಟು 629 ಶಾಖೆಗಳನ್ನು ನಡೆಸುತ್ತಿದೆ. ಇನ್ನು ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಪ್ರಧಾನ ಕಚೇರಿ ಎಲ್ಲಿದೆಯಪ್ಪ ಅಂದರೆ ಇದು ಬಳ್ಳಾರಿಯಲ್ಲಿದೆ. ಇದೇನಪ್ಪ ಅಂದರೆ 22 ಜಿಲ್ಲೆಗಳಲ್ಲಿ ಒಟ್ಟು 1122 ಶಾಖೆಗಳನ್ನು ನಡೆಸುತ್ತಿದೆ. ಇದು ಕೇಂದ್ರ ಕಚೇರಿ ಬಳ್ಳಾರಿ, ಅದು ಧಾರವಾಡ. ಇನ್ನು ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರಪ್ಪ ಅಂದರೆ ಅವರೇ ಅಲೋಕ್ ಜೋಶಿ. ಈ ಅಲೋಕ್ ಜೋಶಿ ಏನಪ್ಪ ಅಂದರೆ ಇವರು ನಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ರು. ಈಗ ಅದನ್ನು ಬಿಟ್ಟು ಈ ಸಹಾಯಕ ಮಂಡಳಿಗೆ ಅಧ್ಯಕ್ಷರಾಗಿ ನೇಮಕವನ್ನ ಗೊಂಡರ. ಯಾರಪ್ಪ ಅಂದರೆ ಅವರೇ ಅಲೋಕ್ ಜೋಶಿ. ಇನ್ನು ಕೇಂದ್ರ ಲೋಕಸಭಾ ಆಯೋಗದ ಸದಸ್ಯರಾಗಿ ನೇಮಕಗೊಂಡವರು ಯಾರಪ್ಪ ಅಂದರೆ ಸುಜಾತ ಚತುರ್ವೇದಿ ಅವರು ಕೇಂದ್ರ ಲೋಕಸಭಾ ಆಯೋಗದ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ. ಯಾರೆಲ್ಲ ಚಾನಲನ್ನ ಮೊದಲೇ ಬಾರಿ ನೋಡ್ತಿದ್ರೋ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಆದಷ್ಟು ಸಪೋರ್ಟ್ ಮಾಡಿ. ನೆಕ್ಸ್ಟ್ ನೋಡ್ರಿ, IMFಗೆ ಭಾರತದ ಪ್ರತಿನಿಧಿಯಾಗಿ ಆಯ್ಕೆಯಾದವರು ಯಾರು ನೋಡ್ರಿ. IMFಗೆ ಭಾರತ ಪ್ರತಿನಿಧಿಯಾಗಿ ಆಯ್ಕೆ ಆದಂಥವರು ಪರಮೇಶ್ವರನ್ ಅಯ್ಯರ್ ಅವರೇನಪ್ಪ ಅಂದರೆ ಆಯ್ಕೆ ಆಗಿರ್ತಾರ ಭಾರತದಿಂದ. ಇನ್ನು ಆಸ್ಟ್ರೇಲಿಯಾದ ಎರಡನೇ ಬಾರಿ ಪ್ರಧಾನಿಯಾಗಿ ಆಯ್ಕೆಯಾದವರು ಯಾರು ಅಂದ್ರ, ಪುನಃ ಎರಡನೇ ಬಾರಿ ಆಯ್ಕೆಯಾದಂತಹ ಪ್ರಧಾನಮಂತ್ರಿಗಳು ಆಸ್ಟ್ರೇಲಿಯಾದು ಯಾರಪ್ಪ ಅಂದರೆ ಅದೇ ಅತೋನಿಯೋ ಅಲ್ಬನಿಸ್ ಅವರೇನಪ್ಪ ಅಂದ್ರೆ ಆಸ್ಟ್ರೇಲಿಯಾದ ಪುನಃ ಎರಡನೇ ಬಾರಿ ಪ್ರಧಾನಮಂತ್ರಿಯಾಗಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಜಾರಿ ಮಾಡಿದ ದೇಶದ ಮೊದಲ ರಾಜ್ಯ ಯಾವುದು ನೋಡ್ರಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಜಾರಿಗೆ ಮಾಡಿದಂತಹ ದೇಶದ ಮೊದಲ ರಾಜ್ಯ ಯಾವುದಪ್ಪ ಅಂದ್ರ, ಇವೆಲ್ಲ ಪ್ರಚಲಿತ ಘಟನೆಯ ಪ್ರಮುಖ ಪ್ರಶ್ನೆಗಳಾಗಿರ್ತಾವ. ಎಲ್ರು ನೋಟ್ ಮಾಡ್ಕೊಡ್ರಿ ಅಥವಾ ಬರ್ಕೊಡ್ರಿ ಅಥವಾ ಸ್ಕ್ರೀನ್ಶಾಟ್ ತೋರಿ. ಅದು ಯಾವ ರಾಜ್ಯಪ್ಪ ಅಂದ್ರೆ ಅದೇ ತೆಲಂಗಾಣ. ಇನ್ನು ಒಳ ಮೀಸಲಾತಿಯನ್ನು ಒಳ ಮೀಸಲಾತಿ ಅಂದ್ರ SC ಜನರಿಗೆ ಜಾರಿಗೆ ತಂದ ದೇಶದ ಎರಡನೇ ರಾಜ್ಯ ಯಾವುದಪ್ಪ ಅಂದ್ರೆ ಅದೇ ಆಂಧ್ರ ಪ್ರದೇಶ. ಅಂದ್ರ ಹಿಂದುಳಿದ ವರ್ಗದವರಿಗೆ ಅಥವಾ SC ಜನರಿಗೆ ಒಳ ಮೀಸಲಾತಿ ಜಾರಿ ಮಾಡುವಂಥ ಎರಡನೇ ರಾಜ್ಯ ಯಾವುದಪ್ಪ ಅಂದರೆ ಅದೇ ಆಂಧ್ರ ಪ್ರದೇಶ. ಇನ್ನು ಯಶಸ್ವಿನಿ ಯೋಜನೆ ಪರಿಕಲ್ಪನೆ ನೀಡಿದವರು ಯಾರು? ಈ ಯಶಸ್ವಿನಿ ಎಂಬುದೊಂದು ಯೋಜನೆ ಅದನ್ನು
ಪರಿಕಲ್ಪನೆ ನೀಡಿದವರು ಯಾರಪ್ಪ ಅಂದ್ರೆ ಅವರೇ ನಮ್ಮ ಕರ್ನಾಟಕದ ದೇವಿ ಪ್ರಸಾದ್ ಶೆಟ್ಟಿ ಅವರು. ಇನ್ನ ಯಶಸ್ವಿನಿ ಯೋಜನೆಯನ್ನು ಜಾರಿಗೆಗೊಳಿಸಿದ ಮುಖ್ಯಮಂತ್ರಿ ಯಾರು? ನೋಡ್ರಿ, ಇಂಪಾರ್ಟೆಂಟ್ ಆಯ್ತದ. ಈ ಯಶಸ್ವಿನಿ ಯೋಜನೆಯನ್ನ ಜಾರಿಗೆಗೊಳಿಸಿದಂತಹ ಮುಖ್ಯಮಂತ್ರಿಗಳು ಯಾರಪ್ಪ ಅಂದ್ರೆ ಅದೇ ಎಸ್.ಎಂ. ಕೃಷ್ಣನವರು. ನೋಡ್ರಿ, ನಮ್ಮಲ್ಲಿ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಅಥವಾ 8ನೇ 9ನೇ 10ನೇ ತರಗತಿಯ ವಿಡಿಯೋಗಳು ದೊರೆತವ. ಹೋಗಿ ನೀವೆಲ್ಲ ವಿಡಿಯೋಗಳು ನೋಡಬಹುದು. ಪ್ಲೇ ಲಿಸ್ಟ್ ಅನ್ನ ನಾನು ಚೆನ್ನಾಗಿ ಕೊಟ್ಟಿದ್ದೀನಿ, ಹೋಗಿ ಆ ವಿಡಿಯೋಗಳು ನೋಡಬಹುದು. ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ 23ನೇ ಕಾನೂನು ಆಯೋಗದ ಅಧ್ಯಕ್ಷರಾದವರು ಯಾರು? ನೋಡ್ರಿ, 23ನೇ ಕಾನೂನು ಆಯೋಗದ ಅಧ್ಯಕ್ಷತೆನ ವಹಿಸಿದಂಥವ್ರು ಯಾರಪ್ಪ ಅಂದ್ರೆ ಅದೇ ದಿನೇಶ್ ಮಹೇಶ್ವರಿ ಅವರೇನಪ್ಪಾ ಅಂದ್ರೆ ಈ 23ನೇ ಕಾನೂನು ಆಯೋಗದ ಅಧ್ಯಕ್ಷರಾಗಿ ಆಯ್ಕೆ ಆಗ್ಯಾರ. ನೆಕ್ಸ್ಟ್ ನೂತನ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಅಧ್ಯಕ್ಷರಾದವರು ಯಾರು? ಅಂದ್ರ ಈ ನೂತನ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅದಲ್ಲ, ಅದರ ಅಧ್ಯಕ್ಷತೆನ ವಹಿಸಿದವರು ಯಾರಪ್ಪ ಅಂದ್ರೆ ಈಗ ಶ್ರೀನಾಥ್ ಎಂ ಬಂಡಿವಾಳ್ ಅವರೇನಪ್ಪ ಅಂದ್ರೆ ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಅಧ್ಯಕ್ಷತೆಯನ್ನ ವಹಿಸ್ಕೋತಾರ. ನೆಕ್ಸ್ಟ್ ನೋಡ್ರಿ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಸ್ಥಾಪನೆ ಆದ ವರ್ಷ. ಅಂದ್ರ ಈ ಪ್ರಾದೇಶಿಕ ಅಥವಾ ಪ್ರದೇಶದಲ್ಲಿ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಬ್ಯಾಂಕು ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದ್ರೆ 1975 ಅಕ್ಟೋಬರ್ 2ರಂದು ಸ್ಥಾಪನೆ ಆಯ್ತವ. ಒಟ್ಟು ದೇಶದಲ್ಲಿ 191 ಬ್ಯಾಂಕುಗಳು ಗ್ರಾಮೀಣ ಬ್ಯಾಂಕ್ ಸ್ಥಾಪನೆ ಆದ್ರೆ ಅದೇ ಕರ್ನಾಟಕದಲ್ಲಿ ಎಷ್ಟು ಗ್ರಾಮೀಣ ಬ್ಯಾಂಕುಗಳು ಸ್ಥಾಪನೆ ಆದವಪ್ಪ ಅಂದ್ರೆ 13 ಗ್ರಾಮೀಣ ಬ್ಯಾಂಕುಗಳು ಸ್ಥಾಪನೆ ಆಯ್ತವ. ಇನ್ನು ಭಾರತ ನ್ಯಾಯ ವರದಿಯಲ್ಲಿ ಕರ್ನಾಟಕ ಸ್ಥಾನ ಯಾವುದು? ಅಂದ್ರ ನ್ಯಾಯ ವರದಿಯನ್ನ ಭಾರತ ನ್ಯಾಯ ವರದಿ ಜಾರಿಗೆ ಮಾಡ್ಯಾರ ಮನ್ನಿ. ಅದರಲ್ಲಿ ಕರ್ನಾಟಕ ಸ್ಥಾನ ಯಾವುದಪ್ಪ ಅಂದ್ರೆ ಕರ್ನಾಟಕವು ನ್ಯಾಯ ವರದಿಯಲ್ಲಿ ಮೊದಲನೇ ಸ್ಥಾನವನ್ನ ಪಡೆದಿದೆ. ಅಂದರೆ ಅಗ್ರ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇದೆ. ಇನ್ನ ಡಿಜಿಟಲ್ ಸಾಕ್ಷರತೆ ಸಾಧಿಸಿದ ದೇಶದ ಮೊದಲ ರಾಜ್ಯ ಯಾವುದು? ಇದು ಕೂಡ ಇಂಪಾರ್ಟೆಂಟ್ ನೋಡ್ರಿ. ಡಿಜಿಟಲ್ ಸಾಕ್ಷರತೆ ಸಾಧಿಸಿದ ದೇಶದ ಮೊದಲ ರಾಜ್ಯ ಯಾವುದಪ್ಪ ಅಂದ್ರೆ ಅದೇ ಕೇರಳ. ಇನ್ನ ಭಾರತ ದೇಶದ ಮೊದಲ ಡಿಜಿಟಲ್ ಗ್ರಾಮ ಯಾವುದು? ಭಾರತ ದೇಶದ ಮೊದಲ ಡಿಜಿಟಲ್ ಗ್ರಾಮ ಯಾವುದಪ್ಪ ಅಂದ್ರೆ ಗುಜರಾತಿನ ಅಕೋಂದರ ಗ್ರಾಮ. ಇದೇನಪ್ಪ ಅಂದ್ರ ಭಾರತ ದೇಶದ ಮೊದಲ ಡಿಜಿಟಲ್ ಗ್ರಾಮ. ನೋಡ್ರಿ, ಸಾಕ್ಷರತೆ ಸಾಧಿಸಿದ ದೇಶ ಯಾವ್ದು? ಸಾಕ್ಷರತೆ ಸಾಧಿಸಿದ ನಮ್ಮ ದೇಶದ ರಾಜ್ಯ ಯಾವ್ದಪ್ಪ ಅಂದ್ರೆ ಅದು ಕೇರಳ. ಊರಂದ್ರೆ ಅಕೋದರ. ನೋಡಿ, ಕೆನಡಾದ ನೂತನ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡವರು ಯಾರು? ಅಂದ್ರೆ ಕೆನಡಾ ದೇಶದ ಪ್ರಸ್ತುತ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದವರು ಯಾರಪ್ಪ ಅಂದ್ರೆ ಮಾರ್ಕ್ ಕಾರ್ನೆ ಅವರೇನಪ್ಪ ಅಂದ್ರೆ ಕೆನಡಾ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ. ಇನ್ನು IMF ಕೇಂದ್ರ ಕಚೇರಿ ಎಲ್ಲಿದೆ? ಈ IMF ನ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂದ್ರೆ ವಾಷಿಂಗ್ಟನ್ DC ನಾವು IMF ನ ಕೇಂದ್ರ ಕಚೇರಿಯನ್ನ ನಾವು ಕಾಣುತ್ತೇವೆ. ಇನ್ನ ನೋಡಿ, 2025ರ ಯೋಗ ದಿನಾಚರಣೆ ದೇಹವಾಕ್ಯ ಯಾವುದು? ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತದ. ಇದೇನಪ್ಪ ಅಂದ್ರ ಒಂದು ಭೂಮಿಗಾಗಿ ಯೋಗ, ಒಂದು ಆರೋಗ್ಯ. ಇದ್ರೇನಪ್ಪ ಅಂದ್ರೆ ದೇಹವಾಕ್ಯ ಆಗಿರ್ತದ ಈ ವರ್ಷದ ಯೋಗ ದಿನಾಚರಣೆದು. ಇನ್ನ ಸೌರ ಮತ್ತು ಪವನ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ನೋಡ್ರಿ, ಸೌರಶಕ್ತಿ ಮತ್ತು ಪವನ ಶಕ್ತಿಯಲ್ಲಿ ವಿದ್ಯುತ್ ಉತ್ಪಾದನೆಯಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆಯಪ್ಪ ಅಂದ್ರೆ ಅದು 3ನೇ ಸ್ಥಾನದಲ್ಲಿ ನಮ್ಮ ಭಾರತವನ್ನ ನಾವು ನೋಡಬಹುದು. ದೇಶದ ಮೊದಲ ಭಿಕ್ಷಾಟನೆ ಮುಕ್ತ ನಗರ ಯಾವುದು? ಅಂದ್ರ ನಮ್ಮ ಭಾರತ ದೇಶದಲ್ಲಿ ಭಿಕ್ಷಕರೇ ಇಲ್ಲದಂತಹ ನಗರ ಯಾವುದಪ್ಪ ಅಂದ್ರೆ ಅದು ಮಧ್ಯಪ್ರದೇಶದ ಇಂದೋರ್. ಇಲ್ಲಿ ನಾವು ಯಾವುದೇ ರೀತಿಯಲ್ಲಿ ಭಿಕ್ಷಕರನ್ನ ಕಾಣುವುದಿಲ್ಲ. ಓಕೆನಾ? ನಂತರ ಏನಪ್ಪಾ ಅಂದ್ರೆ ಭಾರತದ ಮೊದಲ ವಿಶ್ವಧ್ವನಿ ದೃಶ್ಯ ಮತ್ತು ಮನೋರಂಜನಾ ಶೃಂಗಸಭೆ ಎಲ್ಲಿ ನಡೆಯಿತು? ಇದು ಎಲ್ಲಿ ನಡೀತಪ್ಪ ಅಂದ್ರೆ ಇದು ಮುಂಬೈ ಎಂಬ ನಗರದಲ್ಲಿ ನಡೆಯಿತು.
ವಿಡಿಯೋ ಕೊನೆಯವರೆಗೂ ನೋಡ್ರಿ, ಯಾರು ಸ್ಕಿಪ್ ಮಾಡಬೇಡ್ರಿ. ನೋಡಿ, ಕರ್ನಾಟಕ ಶಿಕ್ಷಣ ಇಲಾಖೆಯ 1ನೇ ತರಗತಿಗೆ 2025-26ನೇ ಸಾಲಿನ ಪ್ರವೇಶಕ್ಕೆ ನಿಗದಿಪಡಿಸಿರೋ ವಯಸ್ಸು ಎಷ್ಟು? ಅಂದರೆ ಈಗಿನ ತರಗತಿ ಮಕ್ಕಳಿಗೆ, ಅಂದರೆ 1ನೇ ತರಗತಿ ಮಕ್ಕಳಿಗೆ ಪ್ರವೇಶವನ್ನು ಪಡೆದುಕೊಳ್ಬೇಕಾದ್ರೆ ಆ ಮಗುವಿನ ವಯಸ್ಸು ಎಷ್ಟಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಹೇಗೆ ಅನಿಸ್ತಂತ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆಯ್ತಾ ಅಥವಾ ಇಷ್ಟ ಆಗಿಲ್ಲ ಅಂತ. ಎಲ್ಲರೂ ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.